ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಿನ ಕಾಲದಲ್ಲಿ ತುಂಬ ಜನಕ್ಕೆ ಎಣ್ಣೆ ಹಚ್ಚಿ ಸರಿಯಾದ ಹೇರ್ ಕೇರ್ ಮಾಡೋಕ್ಕೆ ಟೈಮ್ ಇರಲ್ಲ. ಅಂಥವರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿ ರಿಸಲ್ಟ್ ಕೊಡೋವಂಥ ಹೇರ್ ಟಾನಿಕ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಕೂದಲು ಉದುರೋದು, ಡ್ಯಾಂಡ್ರಫ್, ಡ್ರೈನೆಸ್, ಹಲವಾರು ಹೇರ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕೂದಲು ತುಂಬ ಗ್ಲಾಸಿಯಾಗಿ ಆರೋಗ್ಯವಾಗಿ ಬೆಳೆಯುತ್ತೆ. ನಾನು ತುಂಬ ವರ್ಷದಿಂದ ಫಾಲೋ ಮಾಡೋವಂಥ ಒಂದು ಹೋಮ್ ರೆಮಿಡಿ ಇದು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೀವು ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗೋದು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ. ಒಂದು ಬೌಲ್ನಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಳಿ, ಜಾಸ್ತಿ ತಗೊಳ್ಳೋಕ್ಕೆ ಹೋಗಬೇಡಿ. ಅದಕ್ಕೆ ಸ್ವಲ್ಪ ಮೆಂತ್ಯಕಾಳು ಹಾಕ್ತಾ ಇದ್ದೀನಿ. ಇದನ್ನು 1 ಗಂಟೆ ಹಾಗೆ ಬಿಟ್ಬಿಡಿ. ಅದು ಚೆನ್ನಾಗಿ ದೊಡ್ಡದಾಗಬೇಕು. ಆಗ ಅದರಲ್ಲಿ ಇರೋವಂಥ ಒಳ್ಳೆಯ ಅಂಶಗಳು ಆ ನೀರಲ್ಲಿ ಇಳಿಯುತ್ತೆ. ಈಗ ನೋಡಿ, ಆ ಮೆಂತ್ಯ ಚೆನ್ನಾಗಿ ದೊಡ್ಡದಾಗಿದೆ. ಈಗ ಸ್ವಲ್ಪ ಇದಕ್ಕೆ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಾವುಡಿ ಹಾಕ್ತಾಯಿದ್ದೀನಿ. ಇದರಿಂದ ನಿಮ್ಮ ಕೂದಲು ತುಂಬ ಶೈನಿಂಗ್ ಆಗಿ ಕಾಣುತ್ತೆ. ಕೂದಲು ಬೇರು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಆಗ ಏರ್ ಫಾಲ್ ಕಮ್ಮಿ ಆಗುತ್ತೆ. ಹಾಗೆಯೇ ಮೆಂತ್ಯ ಮತ್ತು ಈರುಳ್ಳಿ ಹಾಕೋದ್ರಿಂದ ನಿಮ್ಮ ಕೂದಲು ಉದುರೋದು, ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆಲ್ಲ ಯಾವುದು ಇರೋದಿಲ್ಲ. ಹೇರ್ ಗ್ರೋತ್ ಅನ್ನೋದು ತುಂಬ ಫಾಸ್ಟಾಗಿ ಆಗುತ್ತೆ. ಇದೆಲ್ಲ ಹಾಕಿಬಿಟ್ಟು ಸ್ಟವ್ ಮೇಲೆ ಇಟ್ಟು 2 ನಿಮಿಷಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಗ್ಬಿಡಿ. ಈಗ ತಣ್ಣಗಾದ ಮೇಲೆ ಇದನ್ನು ಒಂದು ಸ್ಟ್ರೈನರ್ ಇಟ್ಟು ಇದನ್ನು ಸೋರಿಸ್ಕೋಬೇಕು. ನೋಡಿ, ಫಿಲ್ಟರ್ ಮಾಡಿದ ಈ ನೀರು ಇರುತ್ತೆ ಅಲ್ವಾ, ಇದನ್ನು ಒಂದು ಸ್ಪ್ರೇ ಬಾಟ್ಲ್ನಲ್ಲಿ, ಇಲ್ಲಾಂದರೆ ಒಂದು ಆಯಿಲ್ ಬಾಟ್ಲ್ ಈ ರೀತಿ ಬರುತ್ತೆ ಅಲ್ವಾ, ಅದರಲ್ಲಿ ಫಿಲ್ ಮಾಡಿಕೊಂಡು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕಷ್ಟೇ. ಈ ನೀರನ್ನು ನಿಮ್ಮ ಕೂದಲಿಗೆ ಮೇಲಿಂದ ಕೆಳಗವರೆಗೂ ಪೂರ್ತಿಯಾಗಿ ಅಪ್ಲೈ ಮಾಡಿ. ಮೇಯ್ನಾಗಿ ನಿಮ್ಮ ಸ್ಕ್ಯಾಲ್ಪ್ಗೆ, ಅಂದರೆ ನಿಮ್ಮ ಕೂದಲಿನ ಬುಡಕ್ಕೆ ಇದನ್ನು ಹಾಕಬೇಕು. ಆಗ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಅಟ್ಲೀಸ್ಟ್ 1 ಗಂಟೆಗಾದರೂ ಇದನ್ನು ಹಾಗೆ ಬಿಟ್ಬಿಡಿ. ಮತ್ತು ನೀವು ಶ್ಯಾಂಪೂ ಹಾಕಿಬಿಟ್ಟು ವಾಶ್ ಮಾಡ್ಕೋಬೋದು. ನೀವು ತಲೆಗೆ ಸ್ನಾನ ಮಾಡೋಕ್ಕಿರುವಾಗ ಆಗ ಈ ಹೇರ್ ಟಾನಿಕ್ನ ಅಪ್ಲೈ ಮಾಡಿ. ತುಂಬ ಚೆನ್ನಾಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗೆಯೇ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.